ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ ಎಲ್ಲಿ ನಾವು ಈ ಶಿಶ್ನದ ಸೈಜ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇರುತ್ತಾ ಅನ್ನೋದರ ಬಗ್ಗೆ ಆ್ಯಂಡ್ ಅದರ ರಿಲೇಟೆಡ್ ಸುಮಾರಷ್ಟು ಕ್ವೆರೀಸ್ ಇತ್ತು. ಸೊ ನಾನು ಈ ವಿಡಿಯೋವನ್ನು ಅದರ ರಿಲೇಟೆಡ್ ಮಾಡ್ತಾ ಇದ್ದೇನೆ. ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಈ ಶಿಶ್ನದ ಸೈಜ್ ಬಗ್ಗೆ ಸುಮಾರಷ್ಟು ಡಿಸ್ಕಷನ್ ನಡೀತಾ ಇರುತ್ತೆ. ಈ ಪೋರ್ನೋಗ್ರಫಿ ಎಕ್ಸೆಟ್ರಾ ನೋಡಿಕೊಂಡು ಬಹಳಷ್ಟು ಜನರಿಗೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇರ್ತವೆ ಆ್ಯಂಡ್ ತಮ್ಮದು ತುಂಬ ಚಿಕ್ಕದಿದೆ, ಅಲ್ಲಿ ಅಷ್ಟು ದೊಡ್ಡದಿದೆ, ಇವನ್ನೆಲ್ಲ ನೋಡಿಕೊಂಡು ಅವರು ಆ್ಯಂಕ್ಷಸ್ ಸಹ ಆಗೋಗ್ತಾರೆ, ಡಿಪ್ರೆಸ್ ಸಹ ಆಗೋಗ್ತಾರೆ. ಆ್ಯಂಡ್ ಇದರಿಂದ ಸುಮಾರಷ್ಟು ಗುಳಿಗೆಗಳನ್ನಾಗಿರ್ಬೋದು, ಕ್ರೀಮ್ಸ್ಗಳನ್ನಾಗಿರ್ಬೋದು ಸಹ ಅವರು ಟ್ರೈ ಮಾಡ್ತಾ ಇರ್ತಾರೆ. ಇವು ಆ್ಯಕ್ಚುಲಿ ವರ್ಕ್ ಆಗ್ತಾವ? ಆ್ಯಕ್ಚುಲಿ ನಾವು ಪೆನಿಸಿನ ಸೈಜನ್ನು ಇನ್ಕ್ರೀಸ್ ಮಾಡಬಹುದಾ? ಇವುಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪೆನಿಸಿನ ಸೈಜ್ ಅಥವಾ ಶಿಶ್ನದ ಸೈಜನ್ನು ಅಥವಾ ಶಿಶ್ನದ ಗರ್ತನ್ನು ಇನ್ಕ್ರೀಸ್ ಮಾಡಲಿಕ್ಕೆ ನಿಮಗೆ ಯಾವ ಆಪ್ಷನ್ಸ್ ಇದಾವೆ ಅದನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ. ಸೊ ಈ ಶಿಶ್ನದ ಸೈಜನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅಂತ ಕೆಲವೊಂದು ನಾನ್ ಇನ್ವೇಸಿವ್ ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಇರುವಂಥ ಮೆಥಡ್ಸ್ ಇದ್ದಾವೆ ಆ್ಯಂಡ್ ಥ್ರೂ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆಯ ಮೂಲಕ ನಾವು ಈ ಸೈಜನ್ನು ಇನ್ಕ್ರೀಸ್ ಮಾಡ್ಬೋದು. ಈಗ ನಾನ್ ಇನ್ವೇಸಿವ್ ಮೆಥಡ್ಸಲ್ಲಿ ಯಾವ್ಯಾವ್ದಿದ್ದಾವೆ? ಇದರಲ್ಲಿ ಇರ್ತವೆ ಕೆಲವೊಂದು ಹಾರ್ಮೋನಲ್ ಇಂಜೆಕ್ಷನ್. ಈಗ ಕೆಲವೊಂದು ಹಾರ್ಮೋನ್ಸ್ ಇರ್ತವೆ, ಲೈಕ್ ಗ್ರೋತ್ ಹಾರ್ಮೋನ್ಸ್ ಇರ್ತವೆ, HCG ಇರ್ತವೆ, ಟೆಸ್ಟೋಸ್ಟಿರಾನ್ ಇರ್ತವೆ, FSH ಇರ್ತವೆ. ಸೊ ಇವುಗಳನ್ನೆಲ್ಲ ಈ ಇಂಜೆಕ್ಷನ್ಸ್ ಆಗಿ ನಾವು ಕೊಡ್ತಾ ಇರ್ತೇವೆ. ಬಟ್ ಈ ಇಂಜೆಕ್ಷನ್ಸ್ ಎಲ್ಲ ಪೇಷಂಟ್ಸ್ ಅಲ್ಲಿ ಕೊಡಕ್ಕಾಗ್ತಾ ಇರೋದಿಲ್ಲ. ಈ ಯಂಗ್ ಹುಡುಗರು ಏನಿರ್ತಾರೆ, ಕೆಲವೊಂದ್ಸಲ ಅವರಿಗೆ ಪೆನಿಸಿನ ಡೆವಲಪ್ಮೆಂಟ್ ಅಷ್ಟು ಸರಿಯಾಗಿ ಆಗ್ತಾ ಇಲ್ಲದೆ ಇದ್ದಾಗ ಡಾಕ್ಟರ್ಸ್ ನಿಮಗೆ ಈ ಹಾರ್ಮೋನಲ್ ಇಂಜೆಕ್ಷನ್ ಅನ್ನ ಕೊಡ್ತಾ ಇರ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಇದರಿಂದ ಅವುಗಳಿಗೆ ಅದರದೇ ಸೈಡ್ ಇಫೆಕ್ಟ್ ಸಹ ಇರ್ತವೆ. ಕೆಲವೊಬ್ಬರಲ್ಲಿ ಬಹಳ ಮೊಡವೆ ಬರ್ಬೋದು, ವೇಟ್ ಗೇನ್ ಆಗ್ಬೋದು ಆ್ಯಂಡ್ ಪೆನಿಸಲ್ಲಿ ಕೆಲವೊಂದ್ಸಲ ಡ್ಯಾಮೇಜ್ ಸಹ ಆಗ್ಬೋದು. ಸೊ ಆದ್ರಿಂದ ಈ ಕ್ವಾಲಿಫೈಡ್ ಡಾಕ್ಟರ್ಸ್ ಯಾರಿರ್ತಾರೆ, ಎಂಡ್ರಾಲಜಿಸ್ಟು, ಯೂರಾಲಜಿಸ್ಟು, ಆ ಪೇಷಂಟನ್ನು ಇವ್ಯಾಲ್ಯುವೇಟ್ ಮಾಡಿ ಈ ಹಾರ್ಮೋನಲ್ ಇಂಜೆಕ್ಷನ್ ಕೊಟ್ಟರೆ ಅವರಿಗೆ ಹೆಲ್ಪ್ ಆಗತ್ತೆ ಅಂದಾಗ ಮಾತ್ರ ಅವರು ಈ ಔಷಧಿಗಳನ್ನು ಕೊಡ್ತಾ ಇರ್ತಾರೆ. ಸೊ ಬಹಳಷ್ಟು ಎಣ್ಣೆಗಳು, ಆಯಿಲ್ಸು, ಮಸಾಜ್ ಲೋಷನ್ಸು, ಮಾಯ್ಶ್ಚರೈಸಿಂಗ್ ಲೋಷನ್ಸು ಎಕ್ಸೆಟ್ರಾ ಸಿಗ್ತಾ ಇರ್ತವೆ. ಯಾವುದು ಕ್ಲೇಮ್ ಮಾಡ್ತಾರೆ ಈ ಪೆನಿಸಿನ ಸೈಜನ್ನು ಅದು ಇನ್ಕ್ರೀಸ್ ಮಾಡುತ್ತೆ. ನೋಡಿ, ಯಾವುದೇ ಎಣ್ಣೆ ಆಗಲಿ, ಯಾವುದೇ ಲೋಷನ್ ಆಗಲಿ ಪೆನಿಸಿನ ಸೈಜನ್ನು ಇನ್ಕ್ರೀಸ್ ಮಾಡೋಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಸಪೋಸ್ ನಿಮಗೆ ಅಲ್ಲಿ ಬ್ಲಡ್ ಸಪ್ಲೈ ಕಡಿಮೆ ಆಗಿದೆ, ನಿಮಗೆ ಇರೆಕ್ಷನ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕಂಡೀಷನಲ್ಲಿ ನಾವು ಯಾವುದೇ ಒಂದು ಎಣ್ಣೆಯನ್ನು ಹಾಕಿ ಮಸಾಜ್ ಮಾಡಿದಾಗ ಅದು ಸ್ವಲ್ಪ ಹೆಲ್ಪ್ ಮಾಡ್ಬೋದು. ನಿಮಗೆ ರಿಟ್ರಾಕ್ಷನ್, ಈ ಮುಂದೋಗಲು ಬರ್ತಾ ಇಲ್ಲ ಹಿಂದಕ್ಕೆ, ಆ ಟೈಮಲ್ಲಿ ನಾವು ಸ್ವಲ್ಪ ಮಾಯ್ಶ್ಚರೈಸರ್ ಅಥವಾ ಎಣ್ಣೆ ಹಾಕಿ ಮಸಾಜ್ ಮಾಡಿದಾಗ ಅದಕ್ಕೆ ಅದು ಹೆಲ್ಪ್ ಮಾಡಬಹುದೇ ಹೊರತುನುವೆ ಈ ಪೆನಿಸಿನ ಸೈಜನ್ನು ಇನ್ಕ್ರೀಸ್ ಮಾಡುವಂತಹ ಕೆಪಾಸಿಟಿ ಯಾವುದೇ ಎಣ್ಣೆಗಾಗಲಿ, ಯಾವುದೇ ಲೋಷನ್ನಿಗಾಗಲಿ ಅಥವಾ ಯಾವುದೇ ಗುಳಿಗೆಗಾಗಲಿ ಇರೋದಿಲ್ಲ. ಈಗ ಮಾರ್ಕೆಟಲ್ಲಿ ಬಹಳಷ್ಟು ಗುಳಿಗೆಗಳು ಸಿಗ್ತವೆ. ಕೆಲವೊಂದರಲ್ಲಿ ಈ ಹರ್ಬ್ಸ್ ಇರ್ತವೆ, ವಿಟಮಿನ್ಸ್ ಇರ್ತವೆ, ಈ ಥರವೆಲ್ಲ ಕಾಂಬಿನೇಷನ್ಸ್ ಗುಳಿಗೆಗನ್ನ ಕೊಡ್ತಾ ಇರ್ತವೆ. ಬಟ್ ಆ ಗುಳಿಗೆಗಳಿಗೆ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ ಅವು ನಿಮ್ಮ ಪೆನಿಸಿನ ಸೈಜನ್ನು ಇನ್ಕ್ರೀಸ್ ಮಾಡಲಿಕ್ಕೆ. ಎಸ್, ಅವು ಸ್ವಲ್ಪ ರಕ್ತ ಸಪ್ಲೈ ಎಕ್ಸೆಟ್ರಾನ ಸ್ವಲ್ಪ ಹೆಲ್ಪ್ ಮಾಡ್ಬೋದು, ಮಸಾಜಿಂಗ್ ಆಯಿಲ್ ಎಕ್ಸೆಟ್ರಾ, ಬಟ್ ನಾಟ್ ದ ಸೈಜ್ ಆಫ್ ದ ಪೆನಿಸ್ ಕ್ಯಾನ್ ಬಿ ಇನ್ಕ್ರೀಸ್ಡ್. ನೆಕ್ಸ್ಟ್ ಮೆಥಡ್ ಅಂತ ಹೇಳಿದ್ರೆ ಕೆಲವೊಮ್ಮೆ ಈ ಶಾಟ್ಸ್ ಅಥವಾ ಈ PRP ಇಂಜೆಕ್ಷನ್ ಸಿಗ್ತಾ ಇರ್ತವೆ. ಇದನ್ನ ಸಹ ಕೆಲವೊಂದು ಪೇಷಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಆ್ಯಂಡ್ ಇದರಿಂದ ಸಹ ಸ್ವಲ್ಪ ಬೆನಿಫಿಟ್ ಸಿಗತ್ತೆ ಅಂತ ಕೆಲವೊಂದು ಸ್ಟಡೀಸ್ ತೋರಿಸ್ತಾ ಇರ್ತವೆ. ಬಟ್ ಈ ಇಂಜೆಕ್ಷನ್ ಅನ್ನ ಸಹ ನಾವು ಎಲ್ಲರಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಸಪೋಸ್ ನಿಮಗೆ ಡಯಾಬಿಟಿಸ್ ಇದೆ, ಆಲ್ರೆಡಿ ನಿಮ್ಮ ಪೆನಿಸಲ್ಲಿ ಇರುವಂಥ ರಕ್ತನಾಳಗಳು ಡ್ಯಾಮೇಜ್ ಆಗಿದ್ದಾವೆ, ನೀವು ಯಾವುದಾದ್ರೂ ಸ್ಟಿರಾಯ್ಡ್ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದೀರಾ, ಇಂಥ ಪೇಷಂಟ್ಸ್ ಅಲ್ಲೆಲ್ಲ ನಾವು ಈ ಇಂಜೆಕ್ಷನ್ಸ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂಡ್ ಈ ಇಂಜೆಕ್ಷನ್ ನೀವು ಇವತ್ತು ತಗೊಂಡ್ರಿ, ನಾಳೆನೆ ನಿಮ್ಮ ಪೆನಿಸಿನ ಸೈಜ್ ಒಂದು ಅಥವಾ 2 ಸೆಂಟಿಮೀಟರ್ ದೊಡ್ಡದಾಗ್ಬಿಡುತ್ತೆ, ಆ ಥರ ಮ್ಯಾಜಿಕ್ ಇಂಜೆಕ್ಷನ್ ಸಹ ಇರೋದಿಲ್ಲ. ಇದು ಒಂದು ವರ್ಷದಲ್ಲಿ ನೀವು 3-4 ಸಲ ತೆಗೆದುಕೊಳ್ಬೇಕಾಗಿ ಬರ್ಬೋದು, ಡಿಪೆಂಡಿಂಗ್ ಅಪಾನ್ ಯುವರ್ ಕಂಡೀಷನ್ ಅಂಡ್ ಸ್ಲೋ ಸ್ಟಡಿ ಪ್ರೊಸೆಸ್ ಇರುತ್ತೆ ಇದು. ಸೊ ಇಮಿಡಿಯೇಟ್ಲಿ ಇದರ ಎಫೆಕ್ಟ್ ಸಹ ಕಾಣದೇ ಇರಬಹುದು. ಕೆಲವೊಂದು ಟ್ರಾಕ್ಷನ್ ಡಿವೈಸ್ ಇರ್ತವೆ, ಲೈಕ್ ಪೆನಿಸ್ ಪಂಪ್ಸ್ ಇರ್ಬೋದು ಅಥವಾ ಪೆನಿಸಿನ ವ್ಯಾಕ್ಯೂಮ್
ವ್ಯಾಕ್ಯೂಮ್ ಪಂಪ್ಸ್ ಇರ್ಬೋದು, ಇವುಗಳನ್ನು ಸಹ ಕೆಲವೊಂದ್ಸಲ ಯೂಸ್ ಮಾಡ್ತಾರೆ ಜಸ್ಟ್ ಟು ಇನ್ಕ್ರೀಸ್ ದ ಸೈಜ್. ಬಟ್ ಸ್ಟಡೀಸ್ ಇನ್ನೂ ನಡೀತಾ ಇದ್ದಾವೆ ಇದು ಎಷ್ಟು ಇಫೆಕ್ಟಿವ್ ಇದೆ ಅಂತ. ಇದರಿಂದನೂ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇರ್ತವೆ. ಕೆಲವೊಂದು ಸಲ ಇದರಿಂದ ಅಲ್ಲಿರುವಂತಹ ರಕ್ತನಾಳಗಳು ಸಹ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರ್ತವೆ. ಈಗ ನೆಕ್ಸ್ಟ್ ಅಂತ ಹೇಳಿದ್ರೆ ಸರ್ಜಿಕಲ್ ಮೆಥಡ್ಸ್ ಅಲ್ಲಿ ನಾವು ಐದರ್ ಇಂಜೆಕ್ಷನ್ ಅನ್ನ ಅಥವಾ ಕೆಲವೊಂದು ಸಣ್ಣ ಶಸ್ತ್ರಚಿಕಿತ್ಸೆಯನ್ನ ಯೂಸ್ ಮಾಡಿ ಈ ಶಿಶ್ನದ ಸೈಜ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೇವೆ. ಸೊ ಶಸ್ತ್ರಚಿಕಿತ್ಸೆಯಲ್ಲಿ ಐದರ್ ನಾವು ಈ ಶಿಶ್ನದ ಲೆಂತ್ ಅನ್ನ ಅಥವಾ ಗರ್ತ್ ಅನ್ನ ನಾವು ಇನ್ಕ್ರೀಸ್ ಮಾಡಬಹುದು, ಅದರ ಥಿಕ್ನೆಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇರ್ಬೋದು. ಈಗ ಸೈಜ್ ಅನ್ನ ಹೆಚ್ಚು ಮಾಡಲಿಕ್ಕೆ ಇದು ವಿವೈ ಪ್ಲಾಸ್ಟಿ ಆಗಿರ್ಬೋದು ಅಥವಾ ಲಿಗಾಮೆಂಟ್ ರಿಲೀಸ್ ಆಗಿರ್ಬೋದು, ಕೆಲವೊಂದು ಇಂಪ್ಲಾಂಟ್ಸ್ ಇರ್ತವೆ ಅದನ್ನ ಅದರಲ್ಲಿ ಹಾಕ್ತಾ ಇರ್ಬೋದು ಸೊ ದ್ಯಾಟ್ ಆ ಶಿಶ್ನದ ಲೆಂತ್ ಏನಿದೆ ಅದು ಹೆಚ್ಚಾಗ್ಲಿ ಅಂತ. ಬಟ್ ಈ ಎಲ್ಲ ಶಸ್ತ್ರಚಿಕಿತ್ಸೆಗಳಿಗೂ ತಮ್ಮದೇ ಆದಂತಹ ಸೈಡ್ ಎಫೆಕ್ಟ್ಸ್ ಇರ್ತವೆ. ಇದು ಒಂದು ಒಳ್ಳೆ ಕ್ವಾಲಿಫೈಡ್ ಡಾಕ್ಟರ್ ಮಾಡಲಿಲ್ಲ ಅಂದ್ರೆ ಅದು ಬೆನಿಫಿಟ್ ಮಾಡೋಕ್ಕಿಂತ ಡ್ಯಾಮೇಜ್ ಅನ್ನೇ ಕೆಲವೊಂದ್ಸಲ ಜಾಸ್ತಿ ಮಾಡ್ತಾ ಇರುತ್ತೆ. ಸೊ ಕೆಲವೊಂದ್ಸಲ ಅಲ್ಲಿ ನರಗಳು ಡ್ಯಾಮೇಜ್ ಆದಾಗ ಇರೆಕ್ಷನ್ಗೆ ಪ್ರಾಬ್ಲಮ್ ಆಗ್ಬೋದು, ನಿಮಗೆ ನಿಮಿರು ದೌರ್ಬಲ್ಯತೆ ಬರ್ತಾ ಇರ್ಬೋದು. ನೆಕ್ಸ್ಟ್ ಬರುತ್ತೆ ಪೆನಿಸಿನ ವಿಡ್ತ್ ಅನ್ನ ಅಂದ್ರೆ ಅದರ ಓವರ್ ಆಲ್ ಗರ್ತ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಕೆಲವೊಂದು ಇಂಜೆಕ್ಷನ್ಸ್ ಔಷಧಿಗಳು ಇರ್ತಾ ಇರ್ತವೆ. ಕೆಲವೊಂದು ಫ್ಯಾಟಿನ ಇಂಜೆಕ್ಷನ್ಸ್ ಬರ್ತಾ ಇರ್ತವೆ, ಹೈರುಲಾನಿಕ್ ಆಸಿಡಿನ ಫಿಲ್ಲರ್ಸ್ ಬರ್ತಾ ಇರ್ತವೆ, ಸಿಲಿಕಾನ್ ಶೀತ್ ಇರ್ತವೆ ಅಥವಾ ಡರ್ಮಲ್ ಫ್ಯಾಟ್ ಗ್ರಾಫ್ಟ್ಸ್ ಇರ್ತವೆ. ಈ ತರ ಹೈಲುರಾನಿಕ್ ಆಸಿಡಿನ ಇಂಜೆಕ್ಷನ್ಸ್ ಫಿಲ್ಲರ್ಸ್ ಎಲ್ಲ ತೆಗೆದುಕೊಂಡ್ರೆ ಅದು ಒಂದು 4 to 6 months ತನಕ ನಿಮಗೆ ಬೆನಿಫಿಟ್ ಕೊಡ್ತಾ ಇರ್ಬೋದು. ಆಮೇಲೆ ಮತ್ತೆ ನಿಮಗೆ ಅದನ್ನ ಇಂಜೆಕ್ಷನ್ ಅನ್ನ ರಿಪೀಟ್ ಮಾಡಬೇಕಾಗತ್ತೆ. ಡರ್ಮಲ್ ಫ್ಯಾಟ್ ಗ್ರಾಫ್ಟಿಂಗ್ ಎಕ್ಸೆಟ್ರಾ ಮಾಡಿದಾಗ ಬೇರೆ ಕಡೆ ಇರುವಂತ ಫ್ಯಾಟ್ ಅನ್ನ ತೆಗೆದುಕೊಂಡು ಅಲ್ಲಿ ಅದನ್ನ ರ್ಯಾಪ್ ಮಾಡ್ತಾ ಇರ್ತಾರೆ. ಇದು ಸಹ ಈ ಪೆನಿಸಿನ ವಿಡ್ತ್ ಅನ್ನ ಹೆಚ್ಚು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಬಟ್ ಕೆಲವೊಂದ್ಸಲ ಈ ಫ್ಯಾಟ್ ಇಂದ ಸೈಡ್ ಇಫೆಕ್ಟ್ಸು ಆಗ್ತಾ ಇರ್ಬೋದು, ಫ್ಯಾಟ್ ಎಂಬಾಲಿಸಮ್ ಆಗ್ತಾ ಇರ್ಬೋದು, ಆ ಫ್ಯಾಟ್ ಆ ಜಾಗವನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇರ್ಬೋದು ಅಂಡ್ ಕ್ರಮೇಣವಾಗಿ ಅಲ್ಲಿನ ಫ್ಯಾಟ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬರ್ಬೋದು. ಸೊ ಇದು ಒಂದು ಪರ್ಮನೆಂಟ್ ಪ್ರೊಸೀಜರ್ ಸಹ ಇರೋದಿಲ್ಲ. ಶಿಶ್ನದ ಸೈಜ್ ಹೆಚ್ಚಾಗ್ಲಿ ಅಂತ ಕೆಲವೊಮ್ಮೆ ಇಂಪ್ಲಾಂಟ್ಸ್ ಅನ್ನ ಹಾಕ್ತಾ ಇರ್ತಾರೆ, ಸಿಲಿಕಾನ್ ಇಂಪ್ಲಾಂಟ್ಸ್ ಎಕ್ಸೆಟ್ರಾ. ಬಟ್ ಕೆಲವೊಂದ್ಸಲ ಈ ಇಂಪ್ಲಾಂಟ್ಸ್ ಬಾಡಿ ಎಕ್ಸೆಪ್ಟ್ ಮಾಡ್ಲಿಕ್ಕಿಲ್ಲ, ಅದು ರಿಜೆಕ್ಟ್ ಆಗ್ಬೋದು, ಅಲ್ಲಿ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಸಹ ಇರುತ್ತೆ. ಅಟ್ ದ ಎಂಡ್ ನಿಮ್ಗೆ ಏನು ನೆನ್ಪಿಟ್ಕೊಳ್ಬೇಕು ಅಂದ್ರೆ ಇದು ಎಲ್ಲರೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವೊಂದು ಕ್ಯಾಟಗರಿ ಆಫ್ ಪೇಷಂಟ್ಸ್ ಅನ್ನ ಸಿಲೆಕ್ಟ್ ಮಾಡಿಕೊಂಡು ನಿಮ್ಮ ಡಾಕ್ಟರ್ಗೆ ಅನ್ನಿಸ್ತು ಇವರಿಗೆ ಇದು ರಿಕ್ವೈರ್ಮೆಂಟ್ ಇದೆ, ಮೈಕ್ರೋ ಪೆನಿಸ್ ಇದೆ, ತುಂಬಾ ಚಿಕ್ಕಗಿರುವಂತ ಪೆನಿಸು ಅಥವಾ ಹಾರ್ಮೋನಲ್ ಅವ್ರಿಗೆ ಇಶ್ಯೂಸ್ ಇದೆ, ಆ ಥರ ಏನಾದರೂ ಇದ್ದಾಗ ಮಾತ್ರ ಡಾಕ್ಟರ್ಸ್ ಇವುಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇವುಗಳಿಗೆ ತಮ್ಮದೇ ಆದಂತ ಸೈಡ್ ಇಫೆಕ್ಟ್ ಸಹ ಇರ್ತವೆ. ಈಗ ಹೇಳಿದ ಮೆಥಡ್ಸ್ಗಳಲ್ಲಿ ಬಹಳಷ್ಟು ಮೆಥಡ್ಸ್ಗಳ ಬಗ್ಗೆ ಇನ್ನೂ ಸ್ಟಡಿ ನಡೀತಾ ಇದೆ. ಇದರಿಂದ ಎಷ್ಟು ಬೆನಿಫಿಟ್ ಆಗ್ಬೋದು, ಎಷ್ಟು ಡ್ಯಾಮೇಜ್ ಆಗ್ಬೋದು ಎಕ್ಸೆಟ್ರಾ. ಸೊ ಇವೆಲ್ಲ ಮೆಥಡ್ಸ್ ಏನಿದಾವೆ ಜಸ್ಟ್ ನಿಮಗೆ ಗೊತ್ತಿರಲಿಕ್ಕೆ, ಸೊ ದ್ಯಾಟ್ ಈ ಮೆಥಡ್ಸ್ ಇಂದ ನಾವು ಟ್ರೈ ಮಾಡ್ಬೋದು ಸ್ವಲ್ಪ ಮಟ್ಟಿಗೆ ನಿಮ್ಮ ಪೆನಿಸಿನ ಸೈಜ್ ಆಗಲಿ ಲೆಂತ್ ಆಗಲಿ ಇಂಪ್ರೂವ್ ಮಾಡಲಿಕ್ಕೆ. ಆಲ್ಸೋ ರಿಮೆಂಬರ್, ಆಸ್ ಲಾಂಗ್ ಆಸ್ ನಿಮ್ಮ ಪೆನಿಸ್ ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇದೆ, ಅದರಲ್ಲಿ ಇರೆಕ್ಷನ್ ಆಗ್ತಾ ಇದೆ, ಅದು ಹಾರ್ಡ್ ಆಗ್ತಾ ಇದೆ, ಟೈಟ್ ಆಗ್ತಾ ಇದೆ, ನಿಮಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇಲ್ಲ, ನಿಮಗೆ ನಿಮಿರು ದೌರ್ಬಲ್ಯತೆ ಇಲ್ಲ, ನಿಮಗೆ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಇಲ್ಲ, ಶೀಘ್ರ ಸ್ಫಲನವಾಗ್ತಾ ಇಲ್ಲ, ಇಜಾಕ್ಯುಲೇಷನ್ ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ ಕಂಡೀಷನ್ಸ್ ಅಲ್ಲಿ ಎಲ್ಲ ಈ ಪೆನಿಸಿನ ಸೈಜ್ ಮ್ಯಾಟರ್ ಆಗೋದಿಲ್ಲ. ಬಿಫೋರ್ ಗೋಯಿಂಗ್ ಈ ತರ ಎಣ್ಣೆಗಳಿಗಾಗ್ಲಿ ಅಥವಾ ಔಷಧಿಗಳಿಗಾಗ್ಲಿ ನಿಮ್ಗೆ ಗೊತ್ತಿರಬೇಕು ಇವುಗಳನ್ನ ಯೂಸ್ ಮಾಡಿದ್ರೆ ಎಷ್ಟು ಬೆನಿಫಿಟ್ ಆಗ್ತವೆ ಅಥವಾ ಏನೇನ್ ಸೈಡ್ ಇಫೆಕ್ಟ್ಸ್ ಆಗ್ಬೋದು, ಆಕ್ಚುಲಿ ಇದು ಬೆನಿಫಿಟ್ ಮಾಡ್ತಾವ ಇಲ್ವಾ ಅಂತ. ಬಟ್ ಕೆಲವೊಂದು ಜೆನ್ಯೂನ್ ಕೇಸಸ್ ಅಲ್ಲಿ ಎಲ್ಲಿ ರಿಕ್ವೈರ್ಮೆಂಟ್ ಇದೆ, ನೀವು ನಿಮ್ಮ ಡಾಕ್ಟರ್ಸ್ ಅನ್ನ, ಅದು ವೆಲ್ ಕ್ವಾಲಿಫೈಡ್ ಆಂಡ್ರಾಲಜಿಸ್ಟ್ ಆಗಲಿ ಯೂರಾಲಜಿಸ್ಟ್ ಅನ್ನ ಮೀಟ್ ಮಾಡಿಕೊಂಡು ಈ ಹೇಳಿದಂತಹ ಆಪ್ಷನ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. Thank you so much for watching the video. Please like, share and subscribe the channel. Thank you.